ಎಲ್ರಿಗೂ ನಮಸ್ಕಾರ. ಇಂದು ಇನ್ನಷ್ಟು ಸೈನಿಕರ ಪರಿಚಯವನ್ನು ದುರ್ಯೋಧನ ದ್ರೋಣಾಚಾರ್ಯರಿಗೆ ಮುಂದಿನ ಶ್ಲೋಕದಲ್ಲಿ ಮಾಡಿಕೊಡ್ತಾನೆ. ಅದನ್ನು ನೋಡೋಣ. ಶ್ಲೋಕ ಇಂತಿದೆ: ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏಷ ಮಹಾರಥಾಃ. ಇಲ್ಲಿ ಕೆಲವು ಪದಪ್ರಯೋಗಗಳು ಚೆನ್ನಾಗಿದೆ, ಅದನ್ನು ಗಮನಿಸೋಣ. ಅಂದರೆ ರಾಜರ ವೀರರ ಪರಿಚಯವನ್ನು ಮಾಡಿಕೊಳ್ತಾ ಇನ್ನಷ್ಟು ಮಹಾರಥರು ಹೀಗಿದ್ದಾರೆ. ಯಾರ್ಯಾರು ಅಂದರೆ ಯುಧಾಮನ್ಯು ಎಂಬುವ ಮಹಾರಥಿಕ ಇದ್ದಾನೆ. ಉತ್ತಮೌಜ ಎಂಬ ಮಹಾರಥಿಕನೂ ಇದ್ದಾನೆ. ಜೊತೆಯಲ್ಲಿ ಸೌಭದ್ರೇಯ ಅಂದರೆ ಅಭಿಮನ್ಯುವನ್ನು ಹೇಳೋದು, ಸುಭದ್ರೆಯ ಮಗ ಅವನಿದ್ದಾನೆ. ದ್ರೌಪದಿಯ ಮಕ್ಕಳು ಇದ್ದಾರೆ. ಉಪಪಾಂಡವರು ಕೂಡ ಇದ್ದಾರೆ. ನೋಡಿ, ಉಪಪಾಂಡವರು ಕೂಡ ಎಷ್ಟೊಂದು ವಿದ್ಯೆಯನ್ನು ಪಡ್ಕೊಂಡಿದ್ರು ಅಂದರೆ ಅವರು ಕೂಡ ಆ ಮಹಾರಥರು ಅಂತಲೇ ಅನ್ನಿಸ್ಕೊಳ್ತಿದ್ರು. ಅಂದರೆ ತಮ್ಮ ತಂದೆಯರ ರೀತಿಯಲ್ಲಿ ಅವರು ಕೂಡ ಅಷ್ಟೊಂದು ನುರಿತ ಬಿಲ್ಲಾಳುಗಳು ಆಗಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಇದು ನಾವು ಯಾವತ್ತೂ ಏನನ್ನಾದರೂ ಒಂದು ಗೆಲ್ಲಬೇಕು ಅಂತ ಹೋದಾಗ ಅಲ್ಲಿಯ ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣ ನಮಗಿದ್ದರೆ ನಮಗೆ ನಾವು ಯಾವ ರೀತಿ ತಂತ್ರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಈ ಪರಿಚಯದಿಂದ ಕಲಿಬಹುದು. ದುರ್ಯೋಧನ ಎಲ್ಲ ದೊಡ್ಡ ದೊಡ್ಡ ಯೋಧರನ್ನು ಮೊದಲು ವಿರೋಧಿಗಳಲ್ಲಿರೋ ಯೋಧರನ್ನು ಪರಿಚಯ ಮಾಡಿಕೊಳ್ತಾನೆ. ಆನಂತರ ಆತ ಮುಂದೆ ತಮ್ಮ ಸೇನೆಯ ಪರಿಚಯವನ್ನು ಕೂಡ ಮಾಡ್ತಾನೆ. ಇದಾಗಿತ್ತು ಇಂದಿನ ಶ್ಲೋಕ. ಎಲ್ರಿಗೂ ನಮಸ್ಕಾರ.